Good morning, dear students. Now, today I'm bringing up a very interesting topic. I would like to tell. I think all of you know uh, how you live on the earth. Okay, and one more thing, dear students. Actually, ನಮಗೆ ಏನು ಆ, ಓದು ಬರಹ ಎಷ್ಟು ಇಂಪಾರ್ಟೆಂಟೋ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಆಯಿತಾ. ಸೊ ಯು ಶುಡ್ ಬಿ ಪ್ಲೇ ಇನ್ ದ ಗ್ರೌಂಡ್. ತುಂಬ ಜನ ಆಟ ಆಡಲಿಕ್ಕೆ ಹಿಂದೇಟು ಹೊಡಿತಾರೆ, ಅಥವಾ ಸ್ಕೂಲ್ ಡೇಸಲ್ಲಿರ್ಬೋದು, ಕಾಲೇಜ್ ಡೇಸಲ್ಲಿರ್ಬೋದು, ಅವರು ಪಾಪ ನನ್ನ ಎಜುಕೇಷನ್ ಎಷ್ಟು ಅಷ್ಟೇ, ಅಥವಾ ನಾನು ಓದು ಬರೆಯೋದನ್ನು ಕಲಿಬೇಕು, ಅಥವಾ ನಾನು ರ್ಯಾಂಕ್ ತೊಗೋಬೇಕು, ಅಥವಾ ನಾನು ಡಿಸ್ಟಿಂಕ್ಷನ್ ತೊಗೋಬೇಕು, ಈ ರೀತಿಯಲ್ಲಿ ಕೂಡ ನಾವು ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡ್ತೇವೆ. ಅದರ ಜೊತೆಗೆ ವಿದ್ಯಾರ್ಥಿಗಳೇ, ನಮಗೆ ಆಟ ಕೂಡ ಅಷ್ಟೇ ಮುಖ್ಯ ಆಯಿತಾ. ನಮ್ಮಲ್ಲಿ ತುಂಬ ಜನ ಓದ್ತೀವಿ, ಇಲ್ಲ ಅಂತಲ್ಲ, ಬಟ್ ಓದೋದ್ರ ಜೊತೆಗೆ ಆಟ ಕೂಡ ಇಂಪಾರ್ಟೆಂಟ್ ಅಲ್ವಾ. ಯಾಕಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮನುಷ್ಯ ಸದೃಢ ಆಗಬೇಕಂತ ಹೇಳಿದರೆ ನೀವು ಆಟಗಳನ್ನ ಆಡಬೇಕಾಗ್ತದೆ. ಅಥವಾ ಕೆಲವರಿಗೆ ಆಟ ಆಡ್ತಕ್ಕಂಥದ್ದು ಒಂದು ರೀತಿಯ ಕಲೆ ಇರುತ್ತೆ. ಅವರು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮಲ್ಲಿ ಓದಿ IAS IPS ಇನ್ನೇನೋ ಆಗ್ತಾರೆ ನೋಡಿ, ದಟ್ಸ್ ಆಲ್ಸೋ ಅಚೀವ್ಮೆಂಟ್. ಬಟ್ ನ್ಯಾಷನಲ್ ಪ್ಲೇಯರು ಅಥವಾ ನಾವು ಅಂತಾರಾಜ್ಯ ಅಂತರ ದೇಶಗಳ ಆಟಗಳು, ಅಲ್ಲಿ ಕೂಡ ನಾವು ಗೆದ್ದರೆ ಅಥವಾ ಗೋಲ್ಡ್ ಮೆಡಲ್ ಅಂತೇಳಿ ಅನ್ಸ್ಕೊಂಡ್ರೆ ತುಂಬ ಜನ ಸ್ಪೋರ್ಟ್ಸ್ ಕೋಟದಲ್ಲಿ ಕೂಡ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಆಟ ಆಡುವುದರ ಜೊತೆಗೆ ಓದುವುದರ ಜೊತೆಗೆ ಆಟ ಇರಬೇಕು, ಆಟ ಆಡೋದ್ರ ಜೊತೆಗೆ ಓದು ಕೂಡ ಇರಬೇಕು. ನಮಗೆ ಈ ಎರಡೂ ನಮ್ಮ ದೇಹದ ಭಾಗಗಳಿದ್ದಂತೆ. ಕೆಲವರು ಬರೀ ಓದೋದು ಬರೀ ಓದೋದೇ ಹೋಗ್ತಾರೆ, ಕೆಲವರು ಬರೀ ಆಟನೇ ಆಡ್ಕೊಂಡು ಹೋಗ್ತಾರೆ. ಅದಲ್ಲ, ಆಟ ಆಡೋದ್ರ ಜೊತೆಗೆ ಓದಬೇಕು, ಓದೋದ್ರ ಜೊತೆಗೆ ಆಟ ಆಡಬೇಕು. ಫಾರ್ ಎಕ್ಸಾಂಪಲ್, ನೀವು ಪೊಲೀಸ್ ಕೆಲಸಕ್ಕೆ ಅಥವಾ ಮಿಲ್ಟ್ರಿಗೆ ಅಥವಾ ಈ ಥರದ್ದು ಕೆಲವೊಂದು ಜಾಬ್ಗಳಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ನಿಮಗೆ ರೈಟಿಂಗ್ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಸ್ಪೋರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ಆಯ್ತಲ್ವಾ. ಹಾಗಾಗಿ ಯು ಶುಡ್ ಬಿ ಪ್ಲೇ, ಯು ಶುಡ್ ಬಿ ರೀಡ್ ಆ್ಯಂಡ್ ರೈಟ್ ಇನ್ ದ ಸ್ಟಡಿ ಟೈಮ್. ನೀವು ಓದೋ ಸಂದರ್ಭಗಳಲ್ಲಿ ಓದುವುದರ ಜೊತೆಗೆ, ಕಲಿಯುವುದರ ಜೊತೆಗೆ, ಬರೆಯೋದರ ಜೊತೆಗೆ ನೀವು ಆಟಗಳನ್ನು ಆಡ್ತಕ್ಕಂಥದ್ದು ಕೂಡ ಅಷ್ಟೇ ಅವಶ್ಯಕವಾಗಿರ್ತದೆ. ನೀವು ಆಟಗಳನ್ನು ಆಡೋದ್ರಿಂದ ನಿಮ್ಮ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೀವು ಸದೃಢರಾಗ್ತೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ, ಆಯಿತಾ. ಹಾಗಾಗಿ ವಿದ್ಯಾರ್ಥಿಗಳೇ ಸಾಧ್ಯವಷ್ಟು ಮಟ್ಟಿಗೆ ನಮ್ಮ ಏನು ಸ್ಟಡೀಸ್ ಟೈಮಲ್ಲಾದರೂ ಗೇಮ್ಸು, ಅಥ್ಲೆಟಿಕ್ಸ್ ಇಂಥ ಎಲ್ಲ ಆಟಗಳನ್ನು ಆಡ್ತಕ್ಕಂಥದ್ದು ಉತ್ತಮ, ಆಯಿತಾ. ತುಂಬ ಜನಕ್ಕೆ ರನ್ ಮಾಡೋದು ಅಂದರೆ ಕಷ್ಟ, ಲಾಂಗ್ ಜಂಪ್, ಹೈ ಜಂಪ್ ಮಾಡೋದು ಅಂದ್ರೆ ಕಷ್ಟ ಇರ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಸಾಧ್ಯವಷ್ಟು ಮಟ್ಟಿಗೆ ನೀವು ಸ್ಪೋರ್ಟ್ಸಲ್ಲಿ ಕೂಡ ಆ್ಯಕ್ಟಿವ್ ಆಗಿರಬೇಕು. ಅಂದರೆ ಇದು ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಅಂಥೇಳಿ ಕರಿತೀವಿ, ವಿ ಕಾಲ್ಡ್ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್. ಸೊ ಯು ಶುಡ್ ಬಿ do the play in the ground and study well in the classroom, like ನೋಡಿ ಹೀಗೆ. ಆಮೇಲೆ ವಿ ಹ್ಯಾವ್ ಮೆನಿ ಮೋರ್ ಟೈಪ್ಸ್ ಆಫ್ ಗೇಮ್ಸ್, ಗ್ರೂಪ್ ಗೇಮ್ಸ್, ಇಂಡಿವಿಜುವಲ್ ಗೇಮ್ಸ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಆಲ್ಸೋ ಲೈಕ್. ಓಕೆ, ನಾವು ಹೀಗೆ ಬಹಳಷ್ಟು ರೀತಿಯಲ್ಲಿ ಆಟಗಳನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಆಟ ಅಂದ ತಕ್ಷಣ ಐ ಥಿಂಕ್ ಆಲ್ ಆಫ್ ಯು ಗೆಸ್ಸಿಂಗ್, ನೀವು ಗೆಸ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ಇದು ಫಸ್ಟ್ BA ಸೆಕೆಂಡ್ ಸೆಮಿಸ್ಟರ್ನ ಇಂಗ್ಲೀಷ್ ಸೆಕೆಂಡ್ ಚಾಪ್ಟರ್, ಮೈ ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್ ಅಂಥೇಳಿ, ಆಯಿತಾ. ಸಾಮಾನ್ಯ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ವಿದ್ಯಾರ್ಥಿಗಳೇ, ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್ ಅಂಥೇಳಿ ಹೇಳುವಾಗ ನಮಗೆ ಎಷ್ಟು ಗೇಮ್ಸ್ ಇದೆ ಅಲ್ವಾ. ಅದರಲ್ಲಿ ಅದನ್ನು ಬರೆದವ್ರು ಯಾರು? ರಿಟನ್ ಬೈ ಜೇಮ್ಸ್ ಕ್ಲೇವಿಲ್ಯಾಂಡ್ ಓವೆನ್ಸ್ 1913 to 1980.
ಜೇಮ್ಸ್ ಕ್ಲೇವೆಲ್ಯಾಂಡ್ ಓವೆನ್ಸ್ ಅಂತಕ್ಕಂಥ ವ್ಯಕ್ತಿ 1913ರಲ್ಲಿ ಜನಿಸ್ತಾರೆ. 1980ರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ, ಅಂದರೆ ನಿಧನರಾಗ್ತಾರೆ. ಅಂದರೆ ಅಲ್ಲಿ ತನಕ ಇವರು ಬದುಕಿದ್ರು ಮತ್ತು ಅವರ ಸಾಧನೆಗಳನ್ನು ಇಲ್ಲಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಜೆಸ್ಸಿ ಓವೆನ್ಸ್ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂತಹ ವ್ಯಕ್ತಿ ಮತ್ತು 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನ ಹೀರೋ ಅಂಥೇಳಿ ವ್ಯಾಪಕವಾಗಿ ಇವರು ಗುರುತಿಸ್ಕೊಳ್ತಾರೆ. ವಿದ್ಯಾರ್ಥಿಗಳೇ, ಸಾಮಾನ್ಯ ನಿಮಗೆ ಗೊತ್ತಿದೆ, ಒಬ್ಬ ಅಮೇರಿಕನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೆಟಿಕ್ ಓವೆನ್ಸ್ ಅಲಾಬಾಮ್ನ ಒಂದು ಒಕ್ವೆಲ್ಲೆ ಅಂತಕ್ಕಂಥಲ್ಲಿ ಇವರು ಜನಿಸಿದರು. ಮತ್ತು ಇವರು ಐ ಥಿಂಕ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಆ ಒಂದು ಇಸ್ವಿನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದರೆ ನಮ್ಮಲ್ಲಿ ಸಂದರ್ಭ ಹೇಗಿತ್ತು ಅಂಥೇಳಿ. ಮತ್ತು ಇವರು ಯಾವ ರೀತಿಯಲ್ಲಿ ಇದ್ದರು, ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗ್ತದೆ ಅಂತಕ್ಕಂಥ ಒಂದು ಕೆಲ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ, ಆಯಿತಾ. ಹಾಗಾಗಿ ಮತ್ತು ಇವರು ಗುಲಾಮರ ಒಂದು ಪಾಲುದಾರ ಮತ್ತು ಅವರ ಮೊಮ್ಮಗ, ಅವರ ಜೀವನ, ಅವನು ಬಾಲ್ಯದಲ್ಲಿ ದುರ್ಬಲವಾಗಿದ್ದರೂ ಕೂಡ ಅಟ್ಲಾಂಟಿಕ್ಸ್ನ ಮೇಲ್ವಿಚಾರಕರಾಗಿದ್ದರು. ಅಟ್ಲಾಂಟಿಕ್ ಅಂತಕ್ಕಂಥದ್ದು ನಮ್ಮಲ್ಲಿ ಭಾಳಷ್ಟು ಜನರಿಗೆ ಗೊತ್ತೇ ಇರ್ತಕ್ಕಂತಹ ಒಂದು ವಿಚಾರ, ಮತ್ತು ಇನ್ನಿಷ್ಟು ಜನರಿಗೆ ಭಾಳಷ್ಟು ಜನರಿಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ನೀವು ಸ್ಟಡೀಸ್ ಟೈಮಲ್ಲಿ ಗೇಮ್ಸು ಅಟ್ಲಾಂಟಿಕ್ಸ್ ಅಂತೇಳಿ ಇರ್ತದೆ. ಅಟ್ಲಾಂಟಿಕ್ಸ್ ಏನಿದೆಯಲ್ಲ ಅದರ ಮೇಲ್ವಿಚಾರಣೆಯನ್ನು ಇವರು ಹೊಂದಿದ್ರು. ಮತ್ತು ಇವರು 5ನೇ ತರಗತಿಯಲ್ಲಿ ಟ್ರ್ಯಾಕ್ ತಂಡಕ್ಕೆ ಸೇರಲಿಕ್ಕೆ ಕೇಳ್ಕೊಂಡಿದ್ರು. ಅಲ್ಲಿಂದಲೇ ಅವರು ತನ್ನನ್ನು ತಾನು ಬಲವಾಗಿ ಓಟಗಾರನಾಗಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಮತ್ತು ಕಿರಿಯ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದು ನ್ಯಾಷನಲ್ ಇಂಟರ್ ಸ್ಕಾಲಸ್ಟಿಕ್ ಅಂತಕ್ಕಂತಹ ಚಾಂಪಿಯನ್ಶಿಪ್ ಕೂಡ ಇವರು ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಂಥೇಳಿ ಹೇಳ್ಬೋದಾಗ್ತದೆ ವಿದ್ಯಾರ್ಥಿಗಳೇ. ನಂತರ ಇವರು ಯೂನಿವರ್ಸಿಟಿಗಳಲ್ಲಿ ಕೂಡ ಇವರು ಕೊಲಂಬಸ್ನ ಕೆಲವೊಂದು ಸಂದರ್ಭಗಳಲ್ಲಿ ಆಟ ಕೂಡ ಆಡಿರ್ತಾರೆ. ಮತ್ತು ಯೂನಿವರ್ಸಿಟಿಗಳಲ್ಲಿ ಕೂಡ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿ ಕೂಡ ತಮ್ಮ ಆಟವನ್ನು ಆಡಿ ಅಥವಾ ಕೆಲವು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಸಾಧ್ಯವಷ್ಟು ಮಟ್ಟಿಗೆ ನಾವು ನಮ್ಮ ಒಂದು ಜೀವಿತಾವಧಿಯಲ್ಲಿ, ಅದು ಆ್ಯಕ್ಚುಲಿ ಯಾವಾಗ ಅಂತ ಹೇಳಿದರೆ ಸ್ಟಡೀಸ್ ಟೈಮಲ್ಲಿ, ಅಂದರೆ ನಾವೇನು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಕರಿತೀವಲ್ಲ, ದ ಟೈಮ್ ಇಟ್ಸ್ ಪರ್ಫೆಕ್ಟ್ ಆರ್ ಕರೆಕ್ಟ್ ಟೈಮ್ ಟು ಪ್ಲೇ ದ ಗೇಮ್ಸ್ ಆರ್ ಅಥ್ಲೆಟಿಕ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಆ್ಯಕ್ಚುಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಸ್, ಇಟ್ ವಾಸ್ ದ ಸಮ್ಮರ್ ಆಫ್ 1936. ದ ಒಲಿಂಪಿಕ್ ಗೇಮ್ಸ್ ವರ್ being held in Berlin because Adolf Hitler childishly insisted that his performers were members of a master race. Nationalistic feelings were running high. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ, ಇಲ್ಲಿ ನನ್ನ ಒಂದು ಶ್ರೇಷ್ಠ ಒಲಿಂಪಿಕ್ ಪ್ರಶಸ್ತಿ ಅಂತಕ್ಕಂಥ ಒಂದು ಟೈಟಲ್ನ ಹೊಂದಿರತಕ್ಕಂತಹ ಈ ಒಂದು ಪಾಠ, ಯಾಕಂದರೆ ಸಾಮಾನ್ಯವಾಗಿ ಕೆಲ ವ್ಯಕ್ತಿಗಳಿಗೆ ಒಂದೊಂದು ಆಟಗಳು ಇಷ್ಟ ಆಗ್ತಕ್ಕಂಥದ್ದು ಇರ್ಬೋದು. ಇಲ್ಲಿ ಕೆಲ ಸಂದರ್ಭಗಳಲ್ಲಿ ಕೆಲವರು ವಾಲಿಬಾಲ್ನ ಹೆಚ್ಚು ಇಷ್ಟಪಡ್ತಕ್ಕಂಥದ್ದು ಇರ್ಬೋದು. ಆ್ಯಂಡ್ ಸೋ ಮೆನಿ ಪೀಪಲ್ಸ್ ಲೈಕ್ ಕ್ರಿಕೆಟ್ ಆ್ಯಂಡ್ ಸೋ ಮೆನಿ ಪೀಪಲ್ ಲೈಕ್ ಫುಟ್ಬಾಲ್ ಅಲ್ವಾ, ಲೈಕ್ ದಟ್ ಮೆನಿ ಮೋರ್ ಗೇಮ್ಸ್ ಆರ್ ಅವೈಲಬಲ್. ಆ್ಯಂಡ್ ಸೊ ಜಸ್ಟ್ ಸಮ್ ಗೇಮ್ಸ್ ಆರ್ ಲೈಕ್ so many peoples, and many more people like cricket because ನಿಮಗೆಲ್ಲ ಗೊತ್ತಿರ್ತದೆ 11 ಜನ ಆಟಗಾರರು ಇರ್ತಾರೆ ಒಂದು ಟೀಮ್ನಲ್ಲಿ, ಇನ್ನೊಂದು ಟೀಮ್ನಲ್ಲಿ 11 ಜನ ಆಟಗಾರರು ಇರ್ತಾರೆ. ಆ 22 ಜನ ಆಟಗಾರರನ್ನ ಅವರ ಆಟಗಳು ಏನಿರ್ತದೆ, ಮತ್ತು ಇಬ್ಬರು ಬ್ಯಾಟ್ ಮಾಡ್ತಕ್ಕಂಥವ್ರು ಇರ್ತಾರೆ, ಒಬ್ಬ ಬೌಲ್ ಮಾಡ್ತಕ್ಕಂಥವ್ರು ಇರ್ತಾರೆ, ಮತ್ತು ಮಿಕ್ಕಿದ್ದ ಇನ್ನು 8-9 ಜನ ಏನು ಫೀಲ್ಡರ್ಸ್ ಇರ್ತಾರೆ, ಆಯಿತಾ. ಇನ್ನು ಮಿಕ್ಕಿದವ್ರು ಯಾರೂ ಕೂಡ ಯಾವ ಆಟಗಳನ್ನು ಕೂಡ ಆಡೋದಿಲ್ಲ, ಸೈಲೆಂಟಾಗಿ ಸುಮ್ಮನೆ ಕುಳಿತು ಸ್ಟೇಜಲ್ಲಿ ನೋಡ್ತಿರ್ತಾರೆ, ಆಯಿತಾ. ಬಟ್ ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇಂಥದ್ದು, ಫುಟ್ಬಾಲ್ ಇರ್ಬೋದು, ಅಥವಾ ಕಬಡ್ಡಿ ಇರ್ಬೋದು, ಅಥವಾ ಈ ಕೆಲವು ಆಟಗಳಿದೆಯಲ್ಲ, ಇದು ಎರಡೂ ಟೀಮ್ನವರು
ಪರಸ್ಪರ ಆಟ ಆಡ್ತಕ್ಕಂಥ ಆಟಗಳು. ಇಲ್ಲಿ ವಾಲಿಬಾಲಲ್ಲಿ ಒಂದು ಟೀಮಲ್ಲಿ 6 ಜನ ಇರ್ತಾರೆ ಪ್ಲೇಯರ್ಸು, ಇನ್ನೊಂದು ಟೀಮಲ್ಲಿ 6 ಜನ ಪ್ಲೇಯರ್ಸ್ ಇರ್ತಾರೆ, ಎಕ್ಸ್ಟ್ರಾ ಪ್ಲೇಯರ್ಸ್ ಎಕ್ಸ್ಟ್ರಾ ಇರ್ತಾರೆ ಬಿಡಿ, ಆಯಿತಾ. ಬಟ್ ಆ ಒಂದು ಬೌಂಡ್ರಿ ಒಳಗಡೆ, ಆ ಒಂದು ಇದರಲ್ಲಿ ಇವರು ಇಲ್ಲಿ 6 ಜನ ಮತ್ತು ಅಲ್ಲಿ 6 ಜನ ಇದ್ದು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕಬಡ್ಡಿ ಕೂಡ ಅಷ್ಟೇ, 7 ಜನ ಇರ್ತಾರೆ ಒಂದು ಟೀಮಲ್ಲಿ. ಯಾರು ಸೋಲ್ತಾರೋ ಅವ್ರು ಹೊರಗಡೆ ಹೋಗಿ ಕೂಡ್ತಾರೆ, ಅಂದರೆ ಯಾರು ಔಟ್ ಆಗ್ತಾರೋ ಅವರು, ಅಲ್ವಾ. ಹೀಗೆ ಬಟ್ ಇಲ್ಲೂ ಆ ಇಬ್ಬರು ಒಟ್ಟೊಟ್ಟಿಗೆ ನಿಂತಾಗ ಪರಸ್ಪರ. ಮತ್ತು ಇಲ್ಲಿ ವಾಲಿಬಾಲ್ನಲ್ಲಿ ಆ ಥರದ ವ್ಯವಸ್ಥೆಗಳಿಲ್ಲ. ಇಲ್ಲಿ ಈ ಕಡೆ 6 ಜನ, ಈ ಕಡೆ 6 ಜನ, ಬಾಲು ಹೊರಗಡೆ ಹೋದರೆ ಔಟು, ಅಥವಾ ಏನೋ ಔಟ್ ಬಾಲು, ಇನ್ ಬಾಲು ಅಥವಾ ಪಾಯಿಂಟ್ ಬಾಲು ಅಂತ ಏನು ಹೇಳ್ತಾರೆ. ಬಟ್ ಇಲ್ಲಿ ನಾವು ಹೇಳ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಈ ಎರಡೂ ಟೀಮ್ನವರು ಪರಸ್ಪರ ಹೋರಾಟ ಮಾಡ್ತಕ್ಕಂಥ ಆಟಗಳು ಅದು ವಾಲಿಬಾಲ್, ಆಯಿತಾ. ಇನ್ನು ಬೇರೆ ಆಟಗಳಲ್ಲಿ ಸ್ವಲ್ಪ ಚೇಂಜಸ್ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇಲ್ಲಿ ಇವರು ನನ್ನ ಒಂದು ಶ್ರೇಷ್ಠ ಒಲಿಂಪಿಕ್ ಪ್ರಶಸ್ತಿ ಅಂತಕ್ಕಂತಹ ಅವರ ಜೀವನ ಚರಿತ್ರೆಯನ್ನು ಬರೆದಿರ್ತಕ್ಕಂತಹ ಒಂದು ಪಾಠ ಇದಾಗಿರ್ತದೆ. ಇವರು ಅದೊಂದು ಸಮ್ಮರ್ ಡೇಸ್ ಅಂದರೆ ಒಂದು ಬೇಸಿಗೆ ಕಾಲ. ಆ ಒಂದು ಬೇಸಿಗೆ ಟೈಮ್ ಆಗಿತ್ತು 1936ನೇ ಇಸ್ವಿ, 1936 ದ ಇಯರ್, ಆಯಿತಾ. ಆ ಒಂದು ಟೈಮಲ್ಲಿ ದ ಒಲಿಂಪಿಕ್ ಗೇಮ್ಸ್ ವರ್ ಬೀಯಿಂಗ್ ಹೆಲ್ಡ್ ಇನ್ ಬೆರ್ಲಿನ್ನಲ್ಲಿ ಈ ಒಲಿಂಪಿಕ್ ಗೇಮ್ಸ್ನ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು, ಅಥವಾ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು, ಅಥವಾ ಅಲ್ಲಿ ಆ ಕ್ರೀಡೆಗಳನ್ನು ನಡೆಸಲಾಗ್ತಾಯಿತ್ತು ವಿದ್ಯಾರ್ಥಿಗಳೇ. ಅಲ್ಲಿ ಆಲ್ಫಾಡ್ ಹಿಟ್ಲರ್ ತನ್ನ ಸಾಧಕರು ಮಾಸ್ಟರ್ ರೇಸ್ನ ಸದಸ್ಯರಾಗಿದ್ದಾರೆ ಅಂತ ಒಂದು ಬಾಲಿಶವಾಗಿ ಒತ್ತಾಯಿಸ್ತಿದ್ರು. ಆ ಒಂದು ಕಾರಣದಿಂದ ಅಲ್ಲಿ ಸಾಮಾನ್ಯವಾಗಿ ನಾವು ಅಲ್ಲಿ ಏನು ಒತ್ತಾಯಿಸ್ತಾ ಇದ್ದಿದ್ದರಿಂದಾಗಿ ಇವರು ರಾಷ್ಟ್ರೀಯತಾವಾದಿ ಭಾವನೆಗಳನ್ನು ಹೆಚ್ಚು ಓಡ್ತಿದ್ವು. ನಮ್ಮಲ್ಲಿ ಎಷ್ಟೋ ಸಂದರ್ಭ ಈ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಅಂತೇಳಿ ಹೇಳುವಾಗ ವಿಶ್ವದ ಎಷ್ಟು ದೇಶಗಳಿದೆಯೋ ಅಷ್ಟೂ ದೇಶಗಳಿಂದ ಎಲ್ಲ ಗೇಮ್ಗಳನ್ನ ಆಡಲಿಕ್ಕೆ ವ್ಯಕ್ತಿಗಳಿಗೆ ಆಹ್ವಾನಿಸಿರ್ತಾರೆ. ಅಲ್ಲಿ ಅವರವರ ರಾಜ್ಯದವರು ಅಥವಾ ದೇಶದವರು ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತಕ್ಕಂತಹ ಕೆಲಸಗಳನ್ನು ಮಾಡಿರ್ತಾರೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ, ಅಲ್ಲಿ ಯಾವ ಗೇಮ್ಗಳಲ್ಲಿ ಯಾರು ಹೆಚ್ಚು ಚೆನ್ನಾಗಿರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ತಕ್ಕಂಥದ್ದು ಒಂದು ರೂಢಿ. ಆಮೇಲೆ ಇತ್ತೀಚೆಗೆ ಕೆಲವೊಂದು ಗೇಮ್ಗಳಲ್ಲಿ ನಾವು ನೋಡಿದಂತೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಎಲ್ಲ ಕಡೆಗಳಲ್ಲ, ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಇಂಜೆಕ್ಟ್ ಮಾಡ್ಕೊಳ್ತಾರೆ, ಅಥವಾ ಕೆಲವು ಟ್ಯಾಬ್ಲೆಟ್ ತೊಗೊಳ್ತಾರೆ, ಆಮೇಲೆ ಗೇಮ್ನ ಆಡ್ತಾರೆ. ಬಟ್ ಈ ಥರದ ಕೆಲವೊಂದು ಪ್ರಚಾರಗಳು ಕೂಡ ಇದ್ದಾವೆ. ಆಮೇಲೆ ಆ ಒಂದು ಸ್ಪೋರ್ಟ್ಸ್ ಟೈಮಲ್ಲಿ ಕೆಲವೊಂದು ಇತ್ತೀಚೆಗೆ ಅಹಿತಕರ ಘಟನೆಗಳು ಕೂಡ ನಡೆಯುತ್ತವೆ. ಸೊ ಹಾಗಾಗಿ ಕೆಲವರಿಗೆ ಅದು ಗೆಲ್ಲೋದೇ ಜೀವನ ಆದರೆ ಕೆಲವರಿಗೆ ಅದು ಆಡೋದೇ ಒಂದು ಪ್ಯಾಷನ್ ಆಗಿರ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಯಾವುದೇ ಕೆಲಸಗಳನ್ನ ಮಾಡೋದಾದರೆ ಅದನ್ನು ಸಂಪೂರ್ಣ ಮನಸ್ಸಿನಿಂದ, ಅಥವಾ ನಾನು ಅದನ್ನು ಪಡಿಲೇಬೇಕು ಅಥವಾ ಆಡಲೇಬೇಕು, ಗೆಲ್ಲಲೇಬೇಕು ಅನ್ನೋ ಒಂದು ವಿಶ್ವಾಸದಿಂದ ನಾವು ಆಟಗಳನ್ನ ಆಡಬೇಕಾಗ್ತದೆ. ಆದರೆ ಇಷ್ಟೂ ಸಂದರ್ಭ ನಾವು ಗಮನಿಸ್ತೀವಿ ವಿದ್ಯಾರ್ಥಿಗಳೇ, ಹೀಗೆ ಇರ್ತಕ್ಕಂಥದ್ದನ್ನು, ಆಯಿತಾ. ಎನಿಹೌ, ಇಲ್ಲಿ ಬೆರ್ಲಿನ್ನಲ್ಲಿ ಈ 1936ರಲ್ಲಿ ಒಲಿಂಪಿಕ್ಸ್ ಗೇಮ್ಸ್ಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಅಡಾಲ್ಫ್ ಹಿಟ್ಲರ್ ಅಂತಕ್ಕಂಥ ವ್ಯಕ್ತಿಯ ತನ್ನ ಸಾಧಕರು ಮಾಸ್ಟರ್ ರೇಸ್ ಅಂಥೇಳಿ ಅವರು ಹೆಸರನ್ನ ಪಡ್ಕೊಂಡಿದ್ದಂಥ ವ್ಯಕ್ತಿಗಳಾಗಿದ್ದರು. ಅಲ್ಲಿ ಇವರು ಸದಸ್ಯರಾಗಿರ್ತಾರೆ ಕೂಡ. ಮತ್ತು ಅಲ್ಲಿ ಯಾವುದೇ ಒಂದು ಸಂದರ್ಭಗಳಲ್ಲಿ ನಾವು ಗಮನಿಸ್ತೀವಿ ವಿದ್ಯಾರ್ಥಿಗಳೇ, ಅಲ್ಲಿ ಎಷ್ಟೋ ಸಂದರ್ಭ ನಮ್ಮ ಫೀಲಿಂಗ್ಸ್ ಹೇಗಿರುತ್ತೆ ಅಂತೇಳಿ ಹೇಳಿದರೆ, ಮಾಸ್ಟರ್ ರೇಸ್ ಅಂತೇಳಿ ಹೇಳುವಾಗ ತುಂಬ ಓಡ್ತಕ್ಕಂತಹ ಅಥವಾ ಅತ್ಯುತ್ತಮವಾಗಿ ಓಟಗಳನ್ನು ಓಡ್ತಕ್ಕಂತಹ ಅಥವಾ ರೇಸ್ ಆಡ್ತಕ್ಕಂತಹ
ಓಟದ ಸ್ಪರ್ಧಿ ಅಂತೇಳಿ ನಾವು ಅಂದ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಮಾಸ್ಟರ್ ರೇಸ್ ಅಂದರೆ ಇವನಷ್ಟು ಚೆನ್ನಾಗಿ ಯಾರೂ ಓಡಲ್ಲ ಅನ್ನೋ ರೀತಿಯಲ್ಲಿ, ಆಯಿತಾ. ದೆನ್ ಇಂಥ ಒಂದು ಭಾವನೆಗಳನ್ನು ಇಲ್ಲಿ ಹೊಂದಿರ್ತಾರೆ. ಮತ್ತು ಯಾವಾಗಲೂ ಅಷ್ಟೇ ಒಂದು ಆಟದಲ್ಲಿ ಈಗ ರೇಸ್ ಅಂತೇಳಿ ಬಂದಾಗ ನಾವು ಓಟ ಅಥವಾ ಓಟದ ಸ್ಪರ್ಧೆ ಅಂತೇಳಿ ಕರಿತೀವಲ್ಲ, ಅಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ನಾವು ಇಂಥದ್ದೆಲ್ಲವನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇವನು ತುಂಬ ಚೆನ್ನಾಗಿ ಓಡ್ತಾನೆ ಅಥವಾ ಇವನಕ್ಕಿಂತ ಫಾಸ್ಟಾಗಿ ಬೇರೆ ಯಾರು ಓಡಲ್ಲ ಅಂತಕ್ಕಂಥ ಮಾತು. ದೆನ್ ಐ ವಾಸಂಟ್ ಟು ವರೀಡ್ ಅಬೌಟ್ ಆಲ್ ದಿಸ್. I had trained, sweated and disciplined myself for 6 years with the games in mind while I was going on the boat. All I could think about was taking home one or two of these gold medals. I had my eyes especially on the long jump. A year before, I had set the world record of 26 feet 8.5 inches. Everyone expected me to win that Olympic event hands down. ಮತ್ತು ಅಷ್ಟಲ್ಲದೆ ನನಗೆ ಅಷ್ಟೇನು ವರಿಯೇನು ಆಗಿರಲಿಲ್ಲ. ನಾನು ತುಂಬ ಚೆನ್ನಾಗಿ ಅಲ್ಲಿದ್ದೆ. ಆ್ಯಂಡ್ ದೆನ್ ಐ ಹ್ಯಾವ್ trained, sweated and disciplined myself. ನನ್ನಷ್ಟಕ್ಕೆ ನಾನು ಭಾಳಷ್ಟು ಚೆನ್ನಾಗಿ ಶಿಸ್ತಿನಿಂದ ಬೆವರು ಸುರಿಸಿ ಸುಮಾರು 6 ವರ್ಷಗಳ ಕಾಲ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಮತ್ತು ಅಷ್ಟೇ ಅಲ್ಲದೆ ನನಗೆ ನನ್ನ ಉದ್ದೇಶ ಇದ್ದಿದ್ದು ಅಥವಾ ನನಗೆ ನನ್ನ ಮೈಂಡಲ್ಲಿ ಗೇಮ್ ಅಂತಕ್ಕಂಥದ್ದು ಇತ್ತು, ಆಯಿತಾ. ಹಾಗಾಗಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವೇನು ಮಾಡೋದು, ನಾವು ಅಲ್ಲಿಗೆ ಬೋಟ್ನಲ್ಲಿ ಹೋಗಿ ಸೇರಿದ್ವಿ. ಮತ್ತು ಎಲ್ಲವೂ ಕೂಡ ಯೋಚನೆಗಳು ನನ್ನಲ್ಲಿತ್ತು. ಆ ಯೋಚನೆಗಳೇನಪ್ಪ ಅಂದರೆ, ನಾನು ಅಟ್ಲೀಸ್ಟ್ 1 ಅಥವಾ 2 ಗೋಲ್ಡ್ ಮೆಡಲ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಮನಸ್ಸು ಅಥವಾ ನನ್ನ ಮನಸ್ಸಿನಲ್ಲಿ ಇತ್ತು ಅಂಥೇಳಿ ಇವರು ಹೇಳ್ಕೊಡ್ತಾರೆ. ಐ ಹ್ಯಾಡ್ ಮೈ ಐಸ್ ಎಸ್ಪೆಷಲಿ ಆನ್ ದ ಲಾಂಗ್ ಜಂಪ್. I think he was like ಲಾಂಗ್ ಜಂಪ್. ತುಂಬ ಜನಕ್ಕೆ, ಕೆಲವರಿಗೆ ಲಾಂಗ್ ಜಂಪ್ ಇಷ್ಟ ಆದರೆ ಕೆಲವರಿಗೆ ಹೈ ಜಂಪ್ ಇಷ್ಟ ಆಗ್ತದೆ, ಕೆಲವರಿಗೆ ರಿಲೇ ಇಷ್ಟ ಆಗ್ತದೆ, ಕೆಲವರಿಗೆ ರನ್ನಿಂಗ್ ರೇಸ್ ಇಷ್ಟ ಆಗ್ತದೆ, ಕೆಲವರಿಗೆ ಗ್ರೂಪ್ಸ್ ಗೇಮ್ಸ್ ಇಷ್ಟ ಆಗ್ತದೆ ಅಲ್ವಾ. ಆದರೆ ಇಲ್ಲಿ ಅಥ್ಲೆಟಿಕ್ಸ್ ಅಂತೇಳಿ ಹೇಳುವಾಗ ನಾವು ಲಾಂಗ್ ಜಂಪ್, ಹೈ ಜಂಪ್, ರನ್ನಿಂಗ್ ರೇಸ್, ರಿಲೇ ಹೀಗೆ ಜಸ್ಟ್ ಕೆಲವೊಂದು ಇಂಡಿವಿಜುವಲ್ ಗೇಮ್ಸ್ ಏನಿರ್ತದಲ್ಲ ಆ ಗೇಮ್ಸ್ಗಳು ಇಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಸಾಧ್ಯವಷ್ಟು ಮಟ್ಟಿಗೆ ಇವರು ಹೇಳ್ತಾರೆ, ನಾನು 1 ಅಥವಾ 2 ಚಿನ್ನದ ಪದಕಗಳನ್ನು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದಿತ್ತು. ಅದರಲ್ಲೂ ವಿಶೇಷವಾಗಿ ಲಾಂಗ್ ಜಂಪ್ನಲ್ಲಿ ನನಗೆ ಆಸಕ್ತಿ ಇತ್ತು. ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂದರೆ ವಿಶ್ವ ದಾಖಲೆಯನ್ನು ಮಾಡಿದ್ದೆ. 26 ಅಡಿ 8.5 ಇಂಚುಗಳಷ್ಟು ನಾನು ಜಿಗಿದಿದ್ದೆ. ಎವ್ರಿವನ್ ಎಕ್ಸ್ಪೆಕ್ಟೆಡ್ ಮೀ ಟು ವಿನ್ ದಟ್ ಒಲಿಂಪಿಕ್ ಈವೆಂಟ್ ಹ್ಯಾಂಡ್ಸ್ ಡೌನ್. ಅಲ್ಲಿ ಎಲ್ಲರೂ ಕೂಡ ಭಾಳಷ್ಟು ಜನ ಏನು ಮಾಡ್ತಾಯಿದ್ರು, ಎಲ್ಲರೂ ಕೂಡ ಹೇಳ್ತಾಯಿದ್ರು ಇವನು ಗೆಲ್ತಾನೆ, ಅಥವಾ ಇವನು ವಿಶೇಷವಾಗಿ ಏನು ಲಾಂಗ್ ಜಂಪ್ನಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ, ಇವನು ದಾಖಲೆಯನ್ನು ಸೃಷ್ಟಿ ಮಾಡ್ತಾನೆ, ಸ್ಥಾಪಿಸಿದ್ದಾನೆ, ಮತ್ತು ಇವನು ಪಂದ್ಯದಲ್ಲಿ ಇವನು ಗೆಲ್ತಾನೆ ಅಂತಕ್ಕಂಥ ಎಲ್ಲರೂ ಕೂಡ ನಿರೀಕ್ಷಿಸಿದರು. ಯಾವಾಗಲೂ ಅಷ್ಟೇ ವಿದ್ಯಾರ್ಥಿಗಳೇ, ಸ್ಪೋರ್ಟ್ಸ್ ಅಂತೇಳಿ ಬಂದಾಗ ಅದು ಪಬ್ಲಿಕ್ ಪ್ಲೇಸಸ್ಸಲ್ಲಿ, ನಾವು ಒಂದು ಸ್ಟೇಡಿಯಂನಲ್ಲಿ ಸ್ಪೋರ್ಟ್ಸ್ ಇದ್ದ ಸಂದರ್ಭಗಳಲ್ಲಿ ನಮ್ಮ ಜೊತೆ ಇದ್ದಂತಹ ಅನೇಕ ಸ್ಪೋರ್ಟ್ಸ್ ಮ್ಯಾನ್ಸು ನಮ್ಮನ್ನು ನೋಡ್ತಿರ್ತಾರೆ, ಮತ್ತು ಅವರ ಜೊತೆಗೆ ನಾವು ಆಟಗಳನ್ನು ಆಡ್ತಿರ್ತೀವಿ. ಹಾಗಾಗಿ ನಾವು ಸಾಮಾನ್ಯವಾಗಿ ಅವು ಎಲ್ಲವನ್ನು ಕೂಡ ಇಲ್ಲಿ ಪಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಇಲ್ಲಿ ಸುಮಾರು 26 ಅಡಿ 8.5 ಇಂಚುಗಳಷ್ಟು ಉದ್ದವನ್ನು ಇವರು ಜಗ್ದಿದ್ರು. ಮತ್ತು ಅದನ್ನು ನೋಡಿದಂಥ ಎಲ್ಲರೂ ಕೂಡ ಅವ್ರಿಗೆ ಹೇಳ್ತಾಯಿದ್ರು, ಇವನೇ ಗೆಲ್ಲೋದು ಅಥವಾ ಇವನೇ ಗೆಲ್ತಾನೆ, ಮತ್ತು ಇವನು ಗೆಲ್ಲಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಭಾಳಷ್ಟು ಜನ ಇದ್ದರು. ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಅದರ ಹಿಂದೆ ಪರಿಶ್ರಮ ಇರ್ತದೆ.
ಆ ಪರಿಶ್ರಮಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಫಲ ಸಿಗುತ್ತೆ. ಇವರು ಸುಮಾರು 6 ವರ್ಷಗಳಿಂದ ಭಾಳಷ್ಟು ಶಿಸ್ತಿನಿಂದ ಇವರು ಪ್ರಾಕ್ಟೀಸ್ ಮಾಡಿದರು ಲಾಂಗ್ ಜಂಪ್ನ. ಮತ್ತು ಇವರು ಬೋಟಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವ್ರ ಮೈಂಡಲ್ಲಿ ನಾನು 1 ಅಥವಾ 2 ಚಿನ್ನದ ಪದಕಗಳನ್ನು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದಿತ್ತು. ಆಯಿತಾ ವಿದ್ಯಾರ್ಥಿಗಳೇ? ಹೀಗೆ ಈ ಎಲ್ಲ ಕೆಲಸಗಳನ್ನ ನಾವು ನೋಡ್ತೀವಿ. ಐ ವಾಸ್ ಇನ್ ಫಾರ್ ಅ ಸರ್ಪ್ರೈಸ್. ಮತ್ತು ಇವರಿಗೆ ಒಂದು ಸರ್ಪ್ರೈಸ್ ಕೂಡ ಕಾದಿತ್ತು. ವೆನ್ ದ ಟೈಮ್ ಕೇಮ್ ಫಾರ್ ಅ ಲಾಂಗ್ ಜಂಪ್ ಟ್ರಯಲ್, ಐ ವಾಸ್ ಸ್ಟಾರ್ಟ್ಲೆಡ್ ಟು ಸಿ ಅ ಟಾಲ್ ಬಾಯ್ hitting the pit at almost 26 feet on his practice leaps. He returned out to be a German named Lucy Long. I was told that Hitler had kept him hidden away, evidently hoping the would win the jump. ಮತ್ತು ಅಷ್ಟಾದಮೇಲೆ ಸಾಮಾನ್ಯವಾಗಿ ಅಲ್ಲಿ ಎಲ್ಲರೂ ಕೂಡ ಗಮನಿಸ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಇವರ ನಿರೀಕ್ಷೆಗಳನ್ನು ಇವರಿಂದ ತುಂಬ ನಿರೀಕ್ಷೆಗಳನ್ನ ಇಟ್ಕೊಂಡಂತಹ ಪ್ರೇಕ್ಷಕರಿದ್ದರು. ಮತ್ತು ಆ ಒಂದು ಸಮಯದಲ್ಲಿ ಅವರೇನು 26 ಅಡಿ ಮತ್ತು 8.5 ಇಂಚು ವಿಶ್ವ ದಾಖಲೆಯನ್ನು ಸ್ಥಾಪಿಸಿದರು. ಇವನು ಗೆಲ್ತಾನೆ ಅಂತಕ್ಕಂಥ ಒಂದು ಭರವಸೆ, ಒಂದು ನಿರೀಕ್ಷೆಯಲ್ಲಿ ಎಲ್ಲರ ಜನರು ಕೂಡ ಇದ್ದರು. ಬಟ್ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಲಾಂಗ್ ಜಂಪ್ ಪ್ರಯೋಗಗಳಿಗೆ ನಾನು ಸಮಯ ಬಂದಾಗ, ಅಂದರೆ ಆ ಎತ್ತರದ ಹುಡುಗ ತನ್ನ ಅಭ್ಯಾಸದ ಹಾದಿಯಲ್ಲಿ ಸುಮಾರು 26 ಅಡಿ ಎತ್ತರದಲ್ಲಿ ಹಳ್ಳವನ್ನು ಹೊಡೆಯೋದನ್ನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ. ಅವನು ಲೂಸ್ ಲಾಂಗ್ ಎಂಬ ಜರ್ಮನ್ ದೇಶದವನು ಅಂಥೇಳಿ ಇವರು ಹೇಳ್ಕೊಳ್ತಾರೆ. ಮತ್ತು ಅಲ್ಲೇ ಇದ್ದಂತಹ ಅಡಾಲ್ಫ್ ಹಿಟ್ಲರ್ ಅವನನ್ನು ಮರೆಮಾಚಿದ್ದಾನೆ ಅಂಥೇಳಿ ನನಗೆ ತಿಳಿಸಲಾಯಿತು. ಈ ಸ್ಪೋರ್ಟ್ಸೇ ಹೀಗೆ. ಸಮ್ಟೈಮ್ಸ್ ಕೆಲವೊಂದು ಸಂದರ್ಭಗಳಲ್ಲಿ ಮೋಸಗಳು ಕೂಡ ನಡೆಯುತ್ತೆ ಸ್ಪೋರ್ಟ್ಸ್ನಲ್ಲಿ. ಹಾಗಾಗಿ ಈ ಹಿಟ್ಲರ್ ಅವನನ್ನು ಮರೆಮಾಚಿದಂತೆ. ಅವರು ಜಿಗಿತವನ್ನು ಗೆಲ್ತಾರೆ ಅಂಥೇಳಿ ಆಶಿಸ್ತಿದ್ದಾರೆ. ಆದರೆ ಆ ಲೂಸ್ ಲಾಂಗ್ ಗೆದ್ದರೆ ಅದು ಒಂದು ನಾಜಿಗಳ ಒಂದು ಆರ್ಯನ್ ಶ್ರೇಷ್ಠತೆಗೆ ಸಂಬಂಧಪಟ್ಟಂಥದ್ದಾಗಿರ್ತದೆ ಅಂತಕ್ಕಂಥದ್ದು ಇವರ ಉದ್ದೇಶ. ಐ ಗೆಸ್ಡ್ ದಟ್ ಇಫ್ ಲಾಂಗ್ ಓನ್ ಇಟ್ ವುಡ್ ಆಡೆಡ್ ಸಮ್ ನ್ಯೂ support to the Nazis Aryans superiority theory. After all, and I'm a Negro, a little hot under the collar about Hitler's ways. I was determined to go out there and really show their further, and his master race was who was superior and who wasn't. ಮತ್ತು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಸಾಧ್ಯವಷ್ಟು ಮಟ್ಟಿಗೆ ಇಲ್ಲಿ ಏನು ಆ ಹಿಟ್ಲರ್ ಆ ಹುಡುಗನನ್ನು ಹೈಟ್ ಮಾಡಿದ್ದ ಅಥವಾ ಬಚ್ಚಿಟ್ಟಿದ್ದ ಅಂತಕ್ಕಂಥ ವಿಚಾರ ಗೊತ್ತಾದ ನಂತರದಲ್ಲಿ ಇವನೇನಾದರೂ ಗೆದ್ದರೆ ಅದು ನಾಜಿಗಳ ಒಂದು ಆರ್ಯನ್ ಶ್ರೇಷ್ಠತೆಗೆ ಅಥವಾ ಆ ಶ್ರೇಷ್ಠ ಸಿದ್ಧಾಂತಕ್ಕೆ ಇದು ಕೆಲವು ಹೊಸ ಬೆಂಬಲವನ್ನು ನೀಡ್ತಕ್ಕಂಥದ್ದಾಗುತ್ತೆ ಅಂಥೇಳಿ ನಾನು ಅದನ್ನು ಸಹಿಸಿದ್ದೆ ಎಲ್ಲವೂ ಕೂಡ. ಮತ್ತು ನಂತರ ಕೂಡ ನಾನು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ತದೆ ವಿದ್ಯಾರ್ಥಿಗಳೇ, ಆ ಒಂದು ಸಂದರ್ಭದಲ್ಲಿ ನಾವು ಇದು ಹಿಟ್ಲರ್ನ ಒಂದು ಮಾರ್ಗಗಳ ಬಗ್ಗೆ ಮತ್ತು ಕಾಲರ್ನ ಅಡಿಯಲ್ಲಿ ಸ್ವಲ್ಪ ಬಿಸಿ ಬಿಸಿ ವಿಚಾರಗಳನ್ನು ನಾವು ನೋಡಿದಾಗ ಆವಾಗ ನಮಗೆ ಗೊತ್ತಾಗ್ತದೆ ಅಂಥೇಳಿ ಈತ ಆ ಮಾಸ್ಟರ್ ರೇಸ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಮತ್ತು ನಿಜವಾಗಿಯೂ ಕೋಪಗೊಂಡಂಥ ಒಬ್ಬ ಕ್ರೀಡಾಪಟು ಯಾರು ಅಂತೇಳಿ ಏನಾದರೂ ಹುಡುಕಿದರೆ ನಾನು ದೃಢವಾಗಿ ನಿಶ್ಚಯಿಸಿದ್ದೆ ಅದು ನಾನು ಇದಕ್ಕೆ ಹೊರತಾಗಿಲ್ಲ ಅಂಥೇಳಿ
ಇಲ್ಲಿ ಆಥರ್ ಅಥವಾ ಲೇಖಕರು ಹೇಳ್ಕೊಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿದರೆ ಸಾಮಾನ್ಯವಾಗಿ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಎಕ್ಸಾಮ್ ಕೂಡ ಅಷ್ಟೇ, ನಾವು ಎಷ್ಟು ಜನ ಎಕ್ಸಾಮ್ ಬರಿತೀವೋ ಅಷ್ಟು ಜನ ಎಕ್ಸಾಮ್ಸಲ್ಲಿ ಪಾಸ್ ಆಗಲಿಕ್ಕಿಲ್ಲ, ಅಥವಾ ಅಷ್ಟು ಜನ ಒಂದೇ ರೀತಿಯ ಮಾರ್ಕ್ಸ್ ಕೂಡ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಯಿತಾ, ಕೆಲವರು ಫೇಲ್ ಆಗ್ತಾರೆ, ಕೆಲವರು ಕಡಿಮೆ ಮಾರ್ಕ್ಸ್ ತೊಗೊಳ್ತಾರೆ, ಕೆಲವರು ಜಾಸ್ತಿ ಮಾರ್ಕ್ಸ್ ತೊಗೊಳ್ತಾರೆ. ಬಟ್ ಈ ವರ್ಷ ಮಾತ್ರ 2020-21 ಏನು ಅಕಾಡೆಮಿಕ್ ಇಯರ್ ಇದೆಯಲ್ಲ, ಇಲ್ಲಿ ಕೋವಿಡ್ನ ಕಾರಣದಿಂದಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರ್ತಕ್ಕಂಥವ್ರು ಬರದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪಾಸ್ ಆಗಿಬಿಟ್ರು SSLC ಮತ್ತು PUCಯಲ್ಲಿ ಅಂತೇಳಿ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಭರವಸೆ. ಹಾಗಾಗಿ ಡೂ ಪ್ರಾಕ್ಟೀಸ್, ಡೂ ವೆಲ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.